ನಾಯಕ್ರೆ, ನೀವೇನಿಲ್ಲಿ? ಯಾರಿಗೇನಾಗಿದೆ? ಮಧುಸೂದನ್ ಅವರು. ಅಲ್ಲ ಯಜಮಾನ್ರೆ, ನೀವು ಮಧುಸೂದನ್ ಅವರನ್ನ ಭೇಟಿ ಮಾಡೋ ವಿಚಾರ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ವಲ್ಲ? ಇದೆಲ್ಲ ಹೇಗೆ ಲೀಕ್ ಆಯ್ತು ಯಜಮಾನ್ರೆ? ಅದು ನನಗೂ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಇರೋ ಶತ್ರುಗಳನ್ನ ಕಂಡುಹಿಡಿಬೋದು, ಆದರೆ ನಮ್ಮ ಜೊತೆಯಲ್ಲೇ ಇದ್ದು ಮಸ್ಲತ್ ಮಾಡ್ತಾರಲ್ಲ, ಅವರನ್ನ ಕಂಡುಹಿಡಿಯೋದು ತುಂಬಾನೇ ಕಷ್ಟ. ಹೌದು ನಾಯಕ್ರೆ, ಅವನನ್ನು ಹೀಗೆ ಬಿಟ್ರೆ ನಮ್ಮೂರಿನ ಸಿಸ್ಟಮ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಈಗಲೇ ನೀವು ಪಂಚಾಯತಿ ಸೇರಿಸಿ ಇದನ್ನೆಲ್ಲ ಇತ್ಯರ್ಥ ಮಾಡಬೇಕು. ನನಗೆ ಯಾಕೋ ಕೆಂಚನ್ ಮೇಲೆ ಸ್ವಲ್ಪ ಅನುಮಾನ. ಅವನು ಒಂಥರ ಡಬಲ್ ಗೇಮ್ ಮನುಷ್ಯ. ಈ ಕಡೆ ಸೂರ್ಯವಂಶದ ಪರನೂ ಮಾತಾಡ್ತಾನೆ, ಆ ಕಡೆ ನಾಗವಂಶಕ್ಕೂ ಕೆಲಸ ಮಾಡಿಕೊಡ್ತಾನೆ. ನಾವವತ್ತು ತೋಟದ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ಕೆಂಚನೂ ಇದ್ದ. ನೀವು ಯಾವುದಕ್ಕೂ ಕೆಂಚನ್ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನು ಎಲ್ಲಿಗೆ ಹೋಗ್ತಾನೆ, ಯಾರ್ಯಾರನ್ನ ಭೇಟಿ ಮಾಡ್ತಾನೆ, ಅವನ ಪ್ರತಿಯೊಂದು ವಿಚಾರದ ಕಡೆನೂ ಗಮನ ಇಟ್ಟಿರಿ. ಆಗ್ಲಿ ನಾಯಕ್ರೆ, ನೀವು ಅನುಮಾನ ಪಡೋದ್ರಲ್ಲೂ ಸತ್ಯ ಇದೆ. ಆ ಕೆಂಚಿನ ಜಮೀನು ಸರ್ಕಾರದ ಕಪಿಮುಷ್ಟಿಲಿದೆ. ಈ ಸಮಸ್ಯೆನ ಮಿನಿಸ್ಟರ್ ಆಗಿರೋ ಮುನೇಂದ್ರ ಹೇಗಾದ್ರೂ ಮಾಡಿ ಪರಿಹರಿಸ್ತಾನೆ ಅನ್ನೋದು ಆ ಕೆಂಚಿನ ನಂಬಿಕೆ. ಹಾಗಾಗಿ ಅವನೇ ಮಾಡಿರ್ಬೋದು ಯಜಮಾನ್ರೆ. ಡಾಕ್ಟರ್, ಅವ್ರ ಪರಿಸ್ಥಿತಿ ಹೇಗಿದೆ? ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಚಾಕುವಿಂದ ಹೊಟ್ಟೆಗೆ 2-3 ಸಲ ಡೀಪಾಗಿ ಚುಚ್ಚಿದ್ದಾರೆ. ಹಾಗಾಗಿ ತುಂಬಾ ಬ್ಲಡ್ ಲಾಸ್ ಆಗಿದೆ. ಸ್ಟಿಚಸ್ ಎಲ್ಲ ಹಾಕಿದ್ದೀನಿ, ಬಟ್ ಹೀಗೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬದುಕೋ ಸಾಧ್ಯತೆ ಇದೆಯಾ? ನಾನು ಆಗಲೇ ಹೇಳಿದ ಹಾಗೆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ 24 ಅವರ್ಸ್ ಪೇಷಂಟ್ನ ನಾವು ಅಬ್ಸರ್ವೇಷನಲ್ಲಿ ಇಡಲೇಬೇಕಾಗತ್ತೆ. ಬೆಳಗ್ಗೆ ತನಕ ನಾವೇನು ಹೇಳೋಕ್ಕಾಗಲ್ಲ. ಅಂದ್ಹಾಗೆ ನೀವು? ನನ್ನ ಮಗನ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೆ, ರಿಪೋರ್ಟ್ ತೊಗೊಂಡೋಗೋಣ ಅಂತ ಬಂದಿದ್ದೆ. ಬಿಲ್ ಕಟ್ಟಿ ಬರ್ತೀನಿ ನಾಯಕ್ರೆ. ಸರಿ. ಯಜಮಾನ್ರೆ, ಏನು ಮಾಡೋದು ಇವಾಗ? ಮುನೇಂದ್ರ, ಆ ಕೃಷ್ಣನ್ ಒಂದು ಫೋನ್ ಮಾಡಿಕೊಡು. ಅಯ್ಯೋ, ಇವ್ರು ಯಾಕಪ್ಪ ಫೋನ್ ಮಾಡ್ತಿದ್ದಾರೆ? ನಾನು ಹೊರಗಡೆ ಇದ್ದೀನಿ ಅಂದರೆ ಬರೋದಕ್ಕೆ ಹೇಳ್ತಾರೆ, ಮನೇಲಿದ್ದೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಹಲೋ, ತಗೊಳಪ್ಪ. ಕೃಷ್ಣ, ಎಲ್ಲಿದೀಯಪ್ಪ? ಯಜಮಾನ್ರೆ, ನಾನು ಮನೇಲಿದ್ದೀನಿ. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿದೆ. ಎಲ್ಲಿಗೆ ಬಾ. ಯಜಮಾನ್ರೆ, ನೀವು ನನ್ನ ಪದೇ ಪದೇ ಹೀಗೆ ಕರೆಸ್ತಾ ಇದ್ರೆ ಮನೆಯವ್ರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಅವ್ರು ಕಣ್ ತಪ್ಪಿಸಿ ಬರೋದು ತುಂಬಾ ಕಷ್ಟ ಆಗ್ತಿದೆ ಯಜಮಾನ್ರೆ. ಇವಾಗಲೇ ಅವ್ರು ನನಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಇಲ್ಲಿವರೆಗೂ ಹೇಗೋ ಸಂಭಾಳಿಸ್ಕೊಂಡು ಬಂದಿದ್ದೀನಿ ಯಜಮಾನ್ರೆ. ದಯವಿಟ್ಟು ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ, ಈಗ ನೀನು ಕಷ್ಟಪಡದೆ ಹೋದ್ರೆ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ. ಪರವಾಗಿಲ್ವಾ? ಹಾಗಲ್ಲ ಯಜಮಾನ್ರೆ, ಇವಾಗ ನಿಮ್ಗೆ ಸೇರ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ತಂದ್ಕೊಟ್ಟಾಯ್ತಲ್ಲ, ಮತ್ತ್ಯಾಕೆ ನನ್ನ ಕರೀತಿದ್ದೀರಾ? ಲೈ, ನಮಗಿರೋ ಟೆನ್ಷನ್ನಲ್ಲಿ ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ ನಮಗೆ. ಇಷ್ಟಕ್ಕೂ ನೀನು ಹೆದರ್ಬೇಕಾಗಿರೋದು ಆ ಮನೆಯವ್ರಿಗಲ್ಲ, ನಮಗೆ. ಅರ್ಥ ಆಯ್ತಾ? ಸರಿ ಯಜಮಾನ್ರೆ, ಇವಾಗ ನನ್ನಿಂದ ಏನ್ ಕೆಲಸ ಆಗ್ಬೇಕು? ಫೋನಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಕೃಷ್ಣ. ನಿನ್ನ ಯಜಮಾನ ಸೂರ್ಯ ಈಗ ಆಸ್ಪತ್ರೆಯಲ್ಲಿದ್ದಾನೆ. ನೀನ್ ಯಾವ್ದಾದ್ರೂ ಕಾರಣ ಹುಡ್ಕೊಂಡು ಅವನ್ನ ಭೇಟಿ ಆಗ್ಲೇಬೇಕು.
ಆಮೇಲೆ ಸಮಯ ನೋಡ್ಕೊಂಡು ಹೇಗಾದ್ರೂ ಮಾಡಿ ಆ ಮಧುಸೂದನ್ ಇರೋ ICU ವಾರ್ಡ್ಗೆ ನೀನು ಹೋಗ್ಲೇಬೇಕು. ಅದಾದ್ಮೇಲೆ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ನೀನ ಮಧುಸೂದನ್ನ ಮುಗಿಸ್ಬೇಕು. ಅಯ್ಯೋಯ್ಯೋ, ಕೊಲೆ ಮಾಡ್ಬೇಕಾ? ಜಯಾಂಜನೇಯ, ಜಯಾಂಜನೇಯ. ಅವನು ಆಲ್ರೆಡಿ ಅರ್ಧ ಸತ್ತೋಗಿದ್ದಾನೆ ಕಡೋ. ನೀನು ಅವನಿಗೆ ಫಿನಿಶಿಂಗ್ ಟಚ್ ಕೊಡಬೇಕು ಅಷ್ಟೇ. ಆದ್ರೂ ಅದು ಕೊಲೆನೇ ಅಲ್ವಾ ಸರ್? ಏಯ್, ಕೊಲೆ ಅಂತ ಹೇಳಿ ಯಾಕೋ ಟೆನ್ಷನ್ ತಗೋತೀಯಾ? ಕೊಲೆ ಅಂತ ಆರಾಮಾಗಿ ಹೇಳು, ನಿನಗೂ ಆವಾಗ ಧೈರ್ಯ ಬರುತ್ತೆ. ಕೊಲೆ ಮಾಡೋದು ನಿಮ್ಗೆ ನಾರ್ಮಲ್ ಆಗಿರ್ಬೋದು ಸರ್, ಅದ್ರಂಗ ಶಬ್ದ ಕೇಳಿದ್ರೆ ಕೈಕಾಲು ನಡುಗುತ್ತೆ. ನಿಮ್ ದಮ್ಮಯ್ಯ ಅಂತೀನಿ ಸರ್, ಈ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ನನಗೆ ಸಿನಿಮಾಗಳಲ್ಲಿ ಕೊಲೆ ನೋಡಿದ್ರೆ 3 ದಿನ ನಿದ್ದೆ ಬರಲ್ಲ ಸರ್. ಇನ್ನು ನಾನೇ ಕೊಲೆ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಿ. ಒಳ್ಳೆ ಹೆದರು ಪುಕ್ಕಲ್ ಸವಾಸ ಆಯ್ತಲ್ಲ ಮುನೇಂದ್ರ. ಅಲ್ಲ ಕಣೋ, ಇಂಥವ್ನ ಇಟ್ಕೊಂಡು ನಾವು ಕೆಲಸ ಮುಗಿಸೋದು ಹೇಗೆ ಅಂತೀನಿ. ಇವನೇನಾದ್ರೂ ಎಡವಟ್ಟು ಮಾಡಿ ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತಾನೆ. ಸರ್, ಕೊಲೆ ಒಂದ್ ಬಿಟ್ಟು ಬೇರೆ ಯಾವ ಕೆಲಸ ಆದ್ರೂ ಹೇಳಿ ಸರ್, ನಾನು ಅದನ್ನ ಮಾಡ್ತೀನಿ. ಈಗಾಗಲೇ ನನ್ನಿಂದ ಮಧುಸೂದನ್ ಅವರು ಆಸ್ಪತ್ರೆ ಸೇರಂಗಾಗಿದೆ. ಅದೇ ನನ್ನ ಕೈಯಿಂದ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಸರ್, ಗೊತ್ತಾ ನಿಮ್ಗದು? ಇನ್ನು ನಾನೇ ಹೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂದ್ರೆ ಖಂಡಿತ ಆಗಲ್ಲ ಸರ್. ಅದ್ರ ಬದಲು ನೀವೇ ನನ್ನ ಸಾಯಿಸ್ಬಿಡಿ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ. ಲೇ ಗುಬಾಲ್ಡ್, ನಿನ್ನನ್ನ ಸಾಯಿಸಿ ನಮಗೇನೋ ಲಾಭ? ಜೀವನದಲ್ಲಿ ನಾವು ಬದುಕಬೇಕಂದ್ರೆ ಕೆಲವೊಂದು ರಿಸ್ಕು ತಗೊಳ್ಳೇಬೇಕು. ಹಾಗಂತ ಒಂದ್ ಜೀವನ ತೆಗಿಯಕ್ಕಾಗತ್ತಾ ಸರ್? ಯಾಕಾಗಲ್ಲ? ದೇವರ ಸೃಷ್ಟಿ ಇರೋದೇ ಹಾಗೆ. ಕಪ್ಪೆನ ಹಾವು ನುಂಗುತ್ತೆ, ಹಾವುನ ಹದ್ದು ತಿನ್ನುತ್ತೆ. ಅದು ಸತ್ತ ಮೇಲೆ ಹದ್ದನ ಇರುವೆಗಳು ಇನ್ನೊಂದ್ಸಲ ತಿನ್ನುತ್ತೆ. ಬಲ ಇರೋರು ಬದುಕ್ತಾರೆ ಕಣ, ಅಷ್ಟೇ. ನಿಜ ಯಜಮಾನ್ರೆ, ಆದ್ರೆ ನಾನು ಇಲ್ಲಿ ಹದ್ದಲ್ಲ, ಕಪ್ಪೆ. ಕಪ್ಪೆ ಯಾವತ್ತಾದ್ರೂ ಹಾವಿನ ಸಾಯ್ಸಕ್ಕಾಗತ್ತಾ? ಲೇ, ನೀನ್ ಕೊಲೆ ಮಾಡೋದಕ್ಕೆ ನಾವಿಲ್ಲೇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಏನ್ ತಗೊಂತಾ ಇಲ್ಲ. ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ ಅಂತ ನಿನಗೆ ಹೇಳ್ತಾ ಇರೋದು. ನೀನ್ ಈ ಲೆವೆಲ್ಗೆ ಮೀಟರ್ ಆಫ್ ಆಗ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಹೋಗ್ಲಿ, ಒಂದ್ ಕೆಲಸ ಮಾಡು, ನೀನೇನಾದ್ರೂ ಒಂದ್ ಕಾರಣ ಹುಡ್ಕೊಂಡು ಆಸ್ಪತ್ರೆಗೆ ಹೋಗು. ನಿನ್ ಹಿಂದೆ ಗರುಡ ಬರ್ತಾನೆ. ನೀನಲ್ಲಿರೋರ್ ಗಮನನ ಡೈವರ್ಟ್ ಮಾಡಿದ್ರೆ ಸಾಕು, ಮಿಕ್ಕಿದ್ದನ್ನ ಗರುಡ ನೋಡ್ಕೊಳ್ತಾನೆ. ಬಾಸ್, ಆ ನನ್ನ ಮಗನ ಜೊತೆ ನನ್ನ ಕಳಿಸ್ಬೇಡಿ. ಬೇಕಾದ್ರೆ ನಾನೇ ಒಂದು ಟೀಮ್ ಸೆಟ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ತೀನಿ. ಇವನ್ ಜೊತೆ ಹೋದ್ರೆ ಖಂಡಿತ ನಾನು ಲಾಕ್ ಆಗ್ತೀನಿ. ಲೇ, ಆಸ್ಪತ್ರೆ ಒಳಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಕಣೋ. ಮುಚ್ಕೊಂಡು ನಾನು ಹೇಳೋ ಅಷ್ಟು ಕೇಳು. ಲೇ ಕೃಷ್ಣ, ನಿನ್ ಕೈಯಲ್ಲಿ ಇದನ್ನ ಮಾಡಕ್ಕಾಗಲ್ವಾ? ಅಲ್ಲ ಸರ್, ಒಂದ್ ಜೀವ. ಏಯ್, ಸುಮ್ನೆ ನಾನು ಹೇಳಿದ್ ಕೇಳು. ನೋಡು ಕೃಷ್ಣ, ಟೈಮ್ ತುಂಬಾ ಕಮ್ಮಿ ಇದೆ. ನೀನ್ ಹಿಂಗೆ ನಕರ ಮಾಡ್ತಾ ಇದ್ರೆ ಸಾಯಂಕಾಲದೊಳಗಡೆ ನಾನು ಪೊಲೀಸವ್ರ ಜೊತೆ ನಿಮ್ ಮನೆಗೆ ಬರ್ಬೇಕಾಗತ್ತೆ. ಅಯ್ಯೋ, ಬೇಡ ಬೇಡ ಸರ್, ನಾನು ಮಾಡ್ತೀನಿ. ಇದನ್ ಬೊಗಳಕ್ಕೆ ಮೊದ್ಲೇ ಏನೋ ನಿನಗೆ ರೋಗ. ಲೇ ಗರುಡ, ನೀನ್ ಅಲ್ಲಿಗೋಗಿ ಎಕ್ಸ್ಟ್ರಾ ಟ್ಯಾಲೆಂಟ್ ಏನ್ ತೋರ್ಸೋದ್ ಬೇಕಾಗಿಲ್ಲ. ಕೆಲ್ಸ ನೀಟಾಗಿ ಮುಗಿಬೇಕು. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಇಷ್ಟು ಮಾಡ್ರಿ, ಆಯ್ತಾ? ಸರಿ ಬಾಸ್. ಅಪ್ಪ, ಫೋನ್ ಕೊಡು. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ ಕೃಷ್ಣ? ಆಯ್ತು ಸರ್. ಹೊರಡು. ಓಕೆ ಬಾಸ್.